ಗೃಹಲಕ್ಷ್ಮಿ ಹಣ ಬರೋದು ಏನಾದ್ರು ಬಂದ್ ಆಗ್ಬಿಡುತ್ತಾ? ಗೃಹಲಕ್ಷ್ಮಿ ಹಣ ಬಂದ್ ಮಾಡ್ಬಿಡೋದ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೇಳಿದ್ಯಾಕೆ? ಎಲ್ಲ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಓಡಿಸ್ದಂಗೆ ಸಂಪೂರ್ಣ ವಿಡಿಯೋ ನೋಡಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾಕೆ ಈ ತರ ಕ್ವಶನ್ಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೇಳಿದ್ರು, ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಪ್ರತಿಯೊಂದು ಮಾಹಿತಿ ಕೂಡ ಇರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ಅದು ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಹತ್ತೋದ್ರಿಂದ ನಿಮ್ಗೆ ಪ್ರತಿಯೊಂದು ನನ್ನ ಅಕೌಂಟಿನ ವಿಡಿಯೋಗಳ ಮಾಹಿತಿ ಕೂಡ ಬರುತ್ತೆ. ನನ್ನ ಅಕೌಂಟ್ ಅಲ್ಲಿ ಸರ್ಕಾರದ ಹೊಸ ಸ್ಕೀಮ್ಗಳು, ಸರ್ಕಾರದ ಹೊಸ ಸೌಲಭ್ಯಗಳು ಹಾಗೂ ಸರ್ಕಾರದ ಸ್ಕಾಲರ್ಶಿಪ್ ಹಾಗೂ ಸಬ್ಸಿಡಿಗಳ ಬಗ್ಗೆ ಪ್ರತಿಯೊಂದು ವಿಡಿಯೋಗಳು ನಾನು ಮಾಡ್ತಾ ಇರ್ತೀನಿ. ಇವಾಗ ಸದನ ನಡೆಯುತ್ತೆ. ಸದನ ನಡೆದ್ರಲ್ಲಿ ನಿಮ್ಗೆ ಎಲ್ಲೋ ಗೊತ್ತಿರೋ ಹಾಗೆ ಪ್ರತಿಪಕ್ಷಗಳು ಹಾಗೂ ಅಧಿಕಾರಿಗಳ ಪಕ್ಷಗಳಿಗೆ ಮಾತಿನ ಚಟಾಪಟಿ ನಡೀತಾನೆ ಇರುತ್ತೆ ಹಾಗೂ ಜಟಾಪಟಿ ಕೂಡ ನಡೀತಾ ಇರುತ್ತೆ. ಇದೇ ಜಟಾಪಟಿಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ಗಳ ಬಗ್ಗೆ ಕೂಡ ಇವತ್ತು ಮಾತು ಬಂತು. ಗೃಹಲಕ್ಷ್ಮಿ ಹಣ ಯಾರಿಗೂ ಸರಿ ಸಿಗ್ತಾ ಇಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಘೋಷಣೆ ಮಾಡಿರೋ ಅಂತ ಕೂಡ ಪ್ರತಿಪಕ್ಷದವರು ಟೀಕೆ ಮಾಡಕ್ ಶುರು ಮಾಡಿದ್ರು. ಹಾಗೂ ಈ ಸ್ಕೀಮ್ಗಳ ಲಾಭ ಎಲ್ಲರೂ ಪಡಿತಾನೆ ಇಲ್ಲ, ಹೆಂಗಾಗೂ ಸಂಪೂರ್ಣವಾಗಿ ಹಣ ಬರ್ತಾ ಇಲ್ಲ ಅಂತ ಕೂಡ ಟೀಕೆ ಮಾಡಿದ್ರು. ಇದಕ್ಕೆ ಉತ್ತರವನ್ನ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಇವಾಗೇನು ಗೃಹಲಕ್ಷ್ಮಿ ಯೋಜನೆಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಲವು ಯೋಜನೆಗಳ ಬಗ್ಗೆ ನೋಡ್ಕೊಂತಾ ಇದ್ರೆ ಅವ್ರ ಮಾಹಿತಿ ಕೂಡ ಕೊಟ್ಟು ನೋಡಿ, ನಾವು 1,18,00,000 ಹೆಣ್ಮಕ್ಳಿಗೆ ನಾವು ಹಣ ಬಿಡುಗಡೆ ಮಾಡ್ಕೊಳ್ತಾ ಬರ್ತಾ ಇದೀವಿ ಪ್ರತಿ ತಿಂಗಳು. ಇದು ಒಂದು ಚಿಕ್ಕ ಸ್ಕೀಮ್ ಅಲ್ಲ, ಇದರಲ್ಲಿ 30,000 ಕೋಟಿಗಿಂತ ಹೆಚ್ಚು ಹಣವನ್ನ ನಾವು ಈ 11 ತಿಂಗಳಲ್ಲಿ ಬಿಡುಗಡೆ ಮಾಡಿದೀವಿ. ನಮ್ಮದ ಕಾಪಿ ಮಾಡಿ ನೀವು ಕೂಡ ಮಧ್ಯಪ್ರದೇಶದಲ್ಲಿ ಗೃಹಲಕ್ಷ್ಮಿ ಯೋಜನೆ ತರನೇ ಇನ್ನೊಂದು ಸ್ಕೀಮ್ ನ ತಗೊಂಡಿದ್ದೀರಾ. ಅದಕ್ಕೆ ಹೆಸರು ಲಾಡ್ಲಿ ಬೆಹನ್ ಅಂತ ಕೂಡ ಒಂದು ಹೊಸ ಹೆಸರನ್ನ ಇಟ್ಟಿದ್ರೆ, ಹಿಂದಿ ಹೆಸರು. ಅಲ್ಲಿ ಮಧ್ಯಪ್ರದೇಶ ಶುರು ಮಾಡಿದ್ರ. ನಾವೇ ಹೋಗ್ತಾರೆ ನಿಮ್ಮ ಹತ್ರ ಬಂದ್ಬಿಟ್ಟು ಎಷ್ಟು ಜನ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ, ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಕರೆಕ್ಟ್ ಕೊಡ್ತಾ ಇದ್ದೀರಾ, ಎಲ್ಲ ಮಾಹಿತಿ ನಾವೇನಾದ್ರೂ ಯಾವತ್ತಾದ್ರೂ ಕೇಳಿದೀವಾ ಅಂತ ಕೂಡ ಕೇಳಿದ್ದಾರೆ. ಹೆಬ್ಬಾಳ್ಕರ್ ಅವರು ಇದನ್ನು ಕೂಡ ಹೇಳಿದ್ದಾರೆ. ಏನಂದಿದ್ದಾರೆ ಅಂದ್ರೆ, ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಒಂದು ಮಹಿಳೆಯರಿಗೆ ಒಂದು ಸದೃಢತೆ ಭಾವನೆ ಬರುತ್ತೆ. ಯಾವಾಗ 2,000 ರೂಪಾಯಿ ಹಣ ಅವ್ರ ಅಕೌಂಟ್ಗೆ ಬಂದು ಬೀಳುತ್ತೋ, ಅವ್ರಿಗೆ ತಮ್ಮ ಏನು ಕುಟುಂಬಕ್ಕೆ ಆಗ್ಲಿ, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋದು ಅಥವಾ ಒಂದು ಮನೆಯಲ್ಲಿ ವಯಸ್ಸಾದ ಹಾಸ್ಪಿಟಲ್ ತೋರಿಸೋದು, ಈ ತರ ಹಲವಾರು ಒಳ್ಳೆ ವಿಷಯಕ್ಕೆ ಅದನ್ನ ಉಪಯೋಗಿಸ್ಕೋತಾರೆ. 2 ತಿಂಗಳು ಅದಕ್ಕೆ ಪ್ರತಿಪಕ್ಷದವ್ರು ಕೂಡ ಮಾತಾಡಿ ನೋಡಿ, 2-3 ತಿಂಗಳು ಹಣ ನೀವು ಕೊಟ್ಟಿಲ್ಲ. ಯಾವ 2-3 ತಿಂಗಳು ಅಂದ್ರೆ 12ನೇ ಕಂತು, ಸ್ವಲ್ಪ ಜನಕ್ಕೆ 11ನೇ ಕಂತು ಕೂಡ ಬಂದಿಲ್ಲ ಅಂತ ಕೂಡ ನಮ್ಮ ಕಮೆಂಟ್ಗಳು ಕೂಡ ಹೇಳಿದ್ದಾರೆ. 11ನೇ ಕಂತು, 12, 13ನೇ ಕಂತು ಹಣ ಬಿಟ್ಟಿಲ್ಲ. ಈಗಾಗಲೇ ಸೆಪ್ಟೆಂಬರ್ 8 ಕೂಡ ಬರೋದ್ರಿಂದ ಯಾವಾಗ ನೀವು ಈ ಕಂತುಗಳ ಹಣ ಬಿಡ್ತೀರಾ, ಸುಮ್ಮನೆ ಹೆಸರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಅದನ್ನ ಪ್ರತಿಯೊಂದು ತಿಂಗಳು ಯಾವುದೇ ರೀತಿ ನಿಲ್ಲಿಸ್ದಂಗೆ ಪ್ರತಿಯೊಂದು ತಿಂಗಳು ಕರೆಕ್ಟ್ ಟೈಮ್ಗೆ ನೀವು ಹಣವನ್ನು ಕೊಡಬೇಕು ಅಂತ ಕೂಡ ಪ್ರತಿಪಕ್ಷದವರು ಹೇಳಿದ್ದಾರೆ. ಅವ್ರು ಏನೇನು ತಪ್ಪಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರದ ಈ ಯೋಜನೆ ಸ್ವಲ್ಪ ಜನರ ಸಿಕ್ಕಾಪಟ್ಟೆ ಜೊತೆಗೆ ಹೆಲ್ಪ್ ಆಗಿದೆ. 1,18,00,000 ಅಥವಾ 1,20,00,000 ಹೆಣ್ಮಕ್ಳು ಇದರಿಂದ ಯೋಜನೆಯಿಂದ ಒಂದು ಹೆಲ್ಪ್ ನ ಪಡಿತಾ ಇದ್ದಾರೆ. 100 ಜನ ಹೆಣ್ಮಕ್ಳು ಅಪ್ಲೈ ಮಾಡಿದಾಗ 97 ಜನಕ್ಕೆ ನಾವು ಮಿಸ್ ಆಗದೆ ಬರುತ್ತೆ. ಒಬ್ಬರಿಂದ 2-3 ಜನಕ್ಕೆ ಮಿಸ್ ಆಗುತ್ತೆ. ಅದು ಏನೋ ಒಂದು ಟೆಕ್ನಿಕಲ್ ಎರರ್ ಅಥವಾ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಇಂದ ಆಗಿರೋ ಹೊರತು ಅವ್ರ ಡಾಕ್ಯುಮೆಂಟೇಶನ್ ಕೊಟ್ಟಿರೋರಿಗೆ ಅಥವಾ ಅವ್ರು ಅನರ್ಹರಿರ್ತಾರೋ ಅವೆಲ್ಲ ಚೆಕ್ ಮಾಡಿ ಕೂಡ ನಾವು ಕೊಡ್ತೀವಿ ಅಂತ ಕೂಡ ಮಾಹಿತಿ ಕೊಡ್ತಾರೆ. ಹೌದು, ನನ್ನ ಮಟ್ಟಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರಬಾರ್ದು. ಯಾರ್ಯಾರು ಅನರ್ಹರಿರ್ತಾರೆ, ಯಾರು ಒಂದು ಬಡ ಸೀಮೆಯ ರೇಖೆಯಲ್ಲಿರ್ತಾರೆ, ಅವ್ರಿಗೆ 2,000 ರೂಪಾಯಿ ಇದ್ದ ಅವರ ಜೀವನನೇ ಒಂದು ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆ ಒಳ್ಳೇದಾಗುತ್ತೋ ಅಂಥವ್ರಿಗೆ ಮಾತ್ರ ಕೊಡಬೇಕು. ಚೆನ್ನಾಗಿ ಸೆಟಲ್ಡ್ ಆಗಿರೋರಿಗೆ, ತುಂಬಾ ಚೆನ್ನಾಗಿರೋರಿಗೆ ಎಲ್ಲ ಹೆಣ್ಮಕ್ಳಿಗೂ ಸಿಗೋದು ಸರಿ ಇಲ್ಲ. ಒಂದು ಬಡ ಹೆಣ್ಮಕ್ಳಿಗೆ ತುಂಬಾ 2,000 ರೂಪಾಯಿಂದ ಅವರ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ಅನ್ನೋರಿಗೆ ಮಾತ್ರ ಸಿಗ್ಬೇಕು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ. ಇದಕ್ಕೆ ಪ್ರತಿಪಕ್ಷರು ಕೂಡ ಟೀಕೆ ಮಾಡಿ ನೋಡಿ, ಗೃಹಲಕ್ಷ್ಮಿ ಹಣ ನೀವೇನಾದ್ರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಬಿಡ್ತೀರಾ, ಆದ್ರೆ ಆ ಹೆಣ್ಮಕ್ಳಿಂದ ಗಂಡಸರು ಅವರ ಗಂಡಂದ್ರು ದುಡ್ಡ ಕಸ್ಕೊಂಡೋಗಿ ಅವರು ಎಣ್ಣೆ ಪಡಿತಾರೆ, ಏನೊಂದು ಹಾಳಾಗ್ತಾರೆ, ಅದು ಇದು ಅಂತ ಕೂಡ ಕಮೆಂಟ್ ಮಾಡ್ಯಾರೆ. ನೋಡಿ ನಮ್ಮ ನೋಡಿ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡಿ, ನಾವು ದುಡ್ಡು ಹಾಕ್ತಿವಿ, ಒಂದೇನೋ ಒಂದ್ ಕಡೆ ಅವರು ತಪ್ಪಾಗಿ ಉಪಯೋಗಿಸ್ಕೊತಾರೆ ಅಂತ ಎಲ್ಲೋ ಒಂದು 5% ಅಷ್ಟೇ ಜನ, 90%ಗಿಂತ ಜಾಸ್ತಿ ಜನ, 90 ಭಾಗಕ್ಕಿಂತ ಜಾಸ್ತಿ ಜನ ಒಳ್ಳೆ ರೀತಿಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಉಪಯೋಗಿಸ್ತಾರೆ. ಎಲ್ಲ ಸ್ವಲ್ಪ ಜನ ಈ ತರ ಮಾಡ್ತಾರೆ ಅಂತ ನಾವೇನಾದ್ರೂ ಈ ಸ್ಕೀಮ್ ನ್ಯೂಸ್ ಬಿಡ್ಬೇಕಾ ಅಂತ ಕ್ವಶನ್ ಕೂಡ ಕೇಳಿದರೆ, ನಿಮ್ಗೆ ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನೆ ಸ್ಕೀಮು ಚೆನ್ನಾಗಿದೆಯಾ, ಏನ್ ಅನ್ಸುತ್ತೆ ನಿಮ್ಗೆ, ದುಡ್ಡು ಪ್ರತಿ ಸಾರಿಗೆ ಕರೆಕ್ಟ್ ಅನ್ನು ಬರ್ತಾ ಇದೆಯಾ ಅಂತ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ಗೆ ಹಣ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಿಲ್ಲ, 12ನೇ ಕಂತು, 13ನೇ ಕಂತು, 11ನೇ ಕಂತು ಹಣ ಬರ್ತಾ ಇದ್ರೆ
ನೋ ಅಂತ ಕೂಡ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ನೀವು ಯಾವ ಊರಿಂದ ಅಥವಾ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದ ವಿಡಿಯೋ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಹಾಗೆ ನನ್ನ ಅಕೌಂಟ್ಗೆ ಹೋಗಿ ಹಲವಾರು ವಿಡಿಯೋಗಳಿದ್ದಾವೆ. ಸರ್ಕಾರದ ಸ್ಕೀಮ್ಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಅದೇ ಸಬ್ಸಿಡಿ ಯೋಜನೆಗಳಿರ್ಬೋದು, ಕರ್ನಾಟಕ ಸರ್ಕಾರದ್ದು ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಇಂದು ಕೇಂದ್ರ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ಆ ವಿಡಿಯೋಗಳನ್ನ ಹೋಗಿ ಚೆಕ್ ಮಾಡಿ. ನಾನು ರೀಸೆಂಟ್ ಆಗಿ ರೈಲ್ವೇಸ್ ಅಲ್ಲಿ ಏನು ಕೆಲಸ ಪಡೆಯೋದು, ಬೆಂಗಳೂರು ತರ ಸಿಟಿಯಲ್ಲಿ ನೀವು 30-40 ಲಕ್ಷ ಖರ್ಚು ಮಾಡಿದ್ರು ಒಂದು ಸೈಟ್ ಸಿಗಲ್ಲ. ಆದರೆ ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಥವಾ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಯೋಜನೆ ಕೂಡ ಇದೆ. ಅದನ್ನ ನೀವು ಹೇಗೆ ಲಾಭ ಪಡೆಯೋದು, ಹೇಗೆ ಸಬ್ಸಿಡಿನ ಅಪ್ಲೈ ಮಾಡೋದು, ಹೇಗೆ ಅರ್ಜಿ ಸಲ್ಲಿಸೋದು, ಮನೆಗಳನ್ನ ತಗೊಳ್ಳೋಕೆ 10 ಲಕ್ಷಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ FTR ಮನೆಗಳು 10 ಲಕ್ಷದಿಂದ ಕಮ್ಮಿ ಬಜೆಟ್ ಅಲ್ಲಿ ಅಷ್ಟು ಹೇಗೆ ಪಡೆಯೋದು ಅನ್ನೋ ಮಾಹಿತಿ ಕೂಡ ನಾನು ಕೊಟ್ಟಿರುತ್ತೆ. ದಯಮಾಡಿ ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿ. ನಿಮ್ಗೆ ಪ್ರತಿಯೊಂದು ಮಾಹಿತಿ ಕೂಡ ಸಿಗುತ್ತೆ. ಹೇಗೆ ಅರ್ಜಿ ಸಲ್ಲಿಸೋದು, ನೀವು ಹೇಗೆ ಅನರ್ಹರಿದ್ದೀರೋ ಯಾರಿಗೆ ಸಿಗುತ್ತೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಿಗುತ್ತಾ, OBC ಅಥವಾ ಸಾಮಾನ್ಯ ಕೆಟಗರಿಯವರಿಗೆ ಸಿಗುತ್ತಾ, ಎಲ್ಲ ಮಾಹಿತಿ ಕೂಡ ನಾನು ಕೊಟ್ಟಿರುತ್ತೆ. ದಯಮಾಡಿ ಹೋಗಿ ಚೆಕ್ ಮಾಡಿ.